Hi children, how are you? I hope you are all fine. Welcome to the mathematics class. In the last class, we started to chapter 1, knowing our numbers, and we are already studied about in this chapter comparing numbers and exchanging the digits. Okay, in this class, we studied about introducing 10,000. Means introducing in class now introducing 10,000. Study ಮಾಡೋಣ ಓಕೆನಾ ಫಸ್ಟ್ we know that behind 99 there is no two digit number and 99 is the greatest two digit number means ಮಕ್ಕಳ ನೋಡಿ behind 99 there is no two digit number ಅಂತಂದ್ರೆ ಇವಾಗ 99 after that 99 ಆದ್ಮೇಲೆ ಯಾವುದೇ ಟೂ ಡಿಜಿಟ್ ಬರುತ್ತಾ ಆಫ್ಟರ್ 99 ಟೂ ಡಿಜಿಟ್ ಯಾವ್ದಾದ್ರು ಬರುತ್ತಾ ಇಲ್ಲ ಅಲ್ವಾ 99 ಆದ್ಮೇಲೆ ನೆಕ್ಸ್ಟ್ ಏನು ಬರುತ್ತೆ 100 ಅದರ ಎಷ್ಟು ಡಿಜಿಟ್ಸ್ ಇದೆ 1 0 0 3 ಡಿಜಿಟ್ಸ್ ಇದೆ ಅಲ್ವಾ 99 is the 99 after that 99 there is no two digit number and 99 is the greatest two digit number 99 ಅನ್ನುವಂಥದ್ದು ಏನಪ್ಪಾ ಅಂತಂದ್ರೆ ಟೂ ಡಿಜಿಟ್ ನಂಬರ್ ಅಲ್ಲಿ ಗ್ರೇಟೆಸ್ಟ್ ಟೂ ಡಿಜಿಟ್ ನಂಬರ್ ಯಾವುದು ಟೂ ಡಿಜಿಟ್ಸ್ ಅಲ್ಲಿ ಗ್ರೇಟೆಸ್ಟ್ ಟೂ ಡಿಜಿಟ್ಸ್ ನಂಬರ್ ಯಾವುದು ಅಂತ ಹೇಳಿದ್ರೆ ಯಾವುದು ಅಂತ ಹೇಳಬೇಕು 99 ಅಂತ ಹೇಳಬೇಕು ಸಿಮಿಲರ್ಲಿ ಮೀನ್ಸ್ ಅದೇ ತರ ಬಂದ್ರೆ ದ ಗ್ರೇಟೆಸ್ಟ್ ತ್ರೀ ಡಿಜಿಟ್ಸ್ ನಂಬರ್ ಅದೇ ರೀತಿ ಇವಾಗ ಟೂ ಡಿಜಿಟ್ ನಂಬರ್ ಅಲ್ಲಿ ನಾವು 99 ಇಸ್ ದ ಗ್ರೇಟೆಸ್ಟ್ ಅಂತ ಹೇಳಿದ್ವಿ ಅದೇ ರೀತಿ ಗ್ರೇಟೆಸ್ಟ್ ತ್ರೀ ಡಿಜಿಟ್ ನಂಬರ್ ಅಲ್ಲಿ ಯಾವ್ದು ಬರುತ್ತೆ 999 ಇಸ್ ದಿ ಗ್ರೇಟೆಸ್ಟ್ ತ್ರೀ ಡಿಜಿಟ್ಸ್ ನಂಬರ್ ಅಂಡ್ ಅದೇ ರೀತಿ ಲೈಕ್ ದಟ್ ದ ಗ್ರೇಟೆಸ್ಟ್ ಫೋರ್ ಡಿಜಿಟ್ಸ್ ನಂಬರ್ ಯಾವ್ದು ಬರುತ್ತೆ 9999 ಅಲ್ವಾ ನೋಡಿ ಲುಕ್ ಅಟ್ ದ ಪ್ಯಾಟರ್ನ್ ಈ ಪ್ಯಾಟರ್ನ್ ನೋಡಿ 9 plus 1 here 9 is the single digit greatest one digit number 9 ಅನ್ನುವಂಥದ್ದೇನೋ 1 2 3 4 5 6 7 8 9 ಇದೆಲ್ಲ ಏನು ಒಂದು ಸಿಂಗಲ್ ಡಿಜಿಟ್ ಅಲ್ಲಿ 9 ಅನ್ನುವಂಥದ್ದು ಗ್ರೇಟೆಸ್ಟ್ ನಂಬರ್ ಅಲ್ಲಿರುವಂಥ ಎಲ್ಲ ನಂಬರಿಗೂ ಗ್ರೇಟೆಸ್ಟ್ ನಂಬರ್ ಯಾವುದು 9 ಆ 9 ಗೆ ನಾವು 1 ಆಡ್ ಮಾಡಿದ್ರೆ ಎಷ್ಟು ಸಿಗುತ್ತೆ 10 ಅಲ್ವಾ 10 ಅನ್ನುವಂಥದ್ದೇನು ಸ್ಮಾಲೆಸ್ಟ್ ಟೂ ಡಿಜಿಟ್ ನಂಬರ್ ಅಲ್ಲಿ ಸ್ಮಾಲೆಸ್ಟ್ ನಂಬರ್ ಯಾವುದು 10 after that 10 11 12 13 14 15 here 10 is the smallest number compared to the 11 12 13 14 ಅಲ್ವಾ yes 10 ಅನ್ನೋದು ಸ್ಮಾಲೆಸ್ಟ್ ಟೂ ಡಿಜಿಟ್ ನಂಬರ್ ಇದನ್ನ 9 plus 1 is equals to 10 is equals to 10 into 1 ಅಂತ ಹಾಕೋಬಹುದು ಇದನ್ನ ನಾವು ಈ ರೀತಿ ಬರೆದ್ರೆ ಗ್ರೇಟೆಸ್ಟ್ ಒನ್ ಡಿಜಿಟ್ ನಂಬರ್ ಪ್ಲಸ್ 1 ಯಾವುದೇ ಒಂದು ಗ್ರೇಟೆಸ್ಟ್ ಒನ್ ಡಿಜಿಟ್ ನಂಬರ್ ಗೆ ನಾವು 1 ಆಡ್ ಮಾಡಿದ್ರೆ ಸಿಗುತ್ತೆ ಸ್ಮಾಲೆಸ್ಟ್ ಟೂ ಡಿಜಿಟ್ ನಂಬರ್ ಸಿಗುವಂತದ್ದು ನೆಕ್ಸ್ಟ್ ಅದೇ ತರ ಇವಾಗ ಗ್ರೇಟೆಸ್ಟ್ ಟೂ ಡಿಜಿಟ್ಸ್ ನಂಬರ್ ಎರಡು ಡಿಜಿಟ್ ನಂಬರ್ಗೆ ಮತ್ತೆ 1 ಆಡ್ ಮಾಡಿ ಟೂ ಡಿಜಿಟ್ 99 ಅನ್ನೋದೇನು ಗ್ರೇಟೆಸ್ಟ್ ಟೂ ಡಿಜಿಟ್ ನಂಬರ್ ಎರಡು ಡಿಜಿಟ್ ತಗೊಂಡಾಗ ಯಾವುದು ಗ್ರೇಟೆಸ್ಟ್ ನಂಬರ್ ಸಿಗುತ್ತೆ 99 ಅಲ್ವಾ 99 ಗೆ 1 ಆಡ್ ಮಾಡಿದ್ರೆ 100 ಅನ್ನೋದೇನು ಸ್ಮಾಲೆಸ್ಟ್ ತ್ರೀ ಡಿಜಿಟ್ಸ್ ನಂಬರ್ ತ್ರೀ ಡಿಜಿಟ್ಸ್ ನಂಬರ್ ಅಲ್ಲಿ ನೋಡಿ 100 101 102 ಇದರಲ್ಲೆಲ್ಲ ಯಾವುದು ಸ್ಮಾಲೆಸ್ಟ್ ನಂಬರ್ 100 ಅಲ್ವಾ ಸೊ ಕಂಪೇರ್ ಟು 101 102 103 100 ಇಸ್ ದಿ ಸ್ಮಾಲೆಸ್ಟ್ ತ್ರೀ ಡಿಜಿಟ್ಸ್ ನಂಬರ್ ಸೊ ಒಂದು ಗ್ರೇಟೆಸ್ಟ್ ಟೂ ಡಿಜಿಟ್ಸ್ ನಂಬರ್ಗೆ 1 ಆಡ್ ಮಾಡಿದ್ರೆ ನಮಗೆ ಏನು ಸಿಗುತ್ತೆ ಸ್ಮಾಲೆಸ್ಟ್ ತ್ರೀ ಡಿಜಿಟ್ಸ್ ನಂಬರ್ ಹಾಗೆ ಗ್ರೇಟೆಸ್ಟ್ ತ್ರೀ ಡಿಜಿಟ್ಸ್ ನಂಬರ್ ಯಾವ್ದು ಬರುತ್ತೆ 999 ಪ್ಲಸ್ 1 ಅದಕ್ಕೆ 1 ಆಡ್ ಮಾಡಿ ಆನ್ಸರ್ ಏನು ಬಂದದ್ದು 1000 ಬರುತ್ತಲ್ವಾ 1000 ಅನ್ನುವಂಥದ್ದೇನು ಸ್ಮಾಲೆಸ್ಟ್ ಫೋರ್ ಡಿಜಿಟ್ಸ್ ನಂಬರ್ ಹಿಯರ್ ಫಾರ್ 1000 ನೆಕ್ಸ್ಟ್ 1000 ಆದ್ಮೇಲೆ 1001 1002 999 ನೋಡಿ ಈಗ ತ್ರೀ ಡಿಜಿಟ್ಸ್ ಅನ್ನುವಂಥದ್ದು ಇಲ್ಲಿ ಸ್ಟಾರ್ಟ್ ಆಗುತ್ತೆ ಆಫ್ಟರ್ ದಟ್ 4 ಡಿಜಿಟ್ಸ್ ಸ್ಟಾರ್ಟ್ ಆಗುತ್ತೆ 4 ಡಿಜಿಟ್ಸ್ ಸ್ಟಾರ್ಟ್ ಆಯ್ತಂದ್ರೆ 1000 ಬಂತು 1001 1002 ಈಗ ಯಾವುದು ಸ್ಮಾಲೆಸ್ಟ್ ನಂಬರ್ 1000 ಸೊ ನಾವು ಅದನ್ನ ಈ ರೀತಿ ಬರೀಬಹುದು ಗ್ರೇಟೆಸ್ಟ್ ತ್ರೀ ಡಿಜಿಟ್ಸ್ ನಂಬರ್ ಪ್ಲಸ್ 1 ಅದಕ್ಕೆ 1 ಆಡ್ ಮಾಡಿದ್ರೆ ಸಿಗುತ್ತೆ ಸ್ಮಾಲೆಸ್ಟ್ ಫೋರ್ ಡಿಜಿಟ್ಸ್ ನಂಬರ್ ಲೈಕ್ ದಟ್ ಮತ್ತೆ ಇವಾಗ ನೋಡಿ 1000 ಬಂತಲ್ವಾ ನಾವು
10,000. ಇದನ್ನ ನಾವು ಎಂತ ಕರಿತೀವಿ 10,000 ಅಂತ ಕರೆಯುವಂಥದ್ದು. 9,999 ಗೆ 1 ಆಡ್ ಮಾಡಿದ್ರೆ 10,000 ಬರುವಂಥದ್ದು. And similarly, which is the greatest 5 digit number? ಹಾಗಾದ್ರೆ 5 digit number ಯಾವುದು greatest? 99,999 ಅಲ್ವಾ? It is the greatest 5 digit number. ಇದಕ್ಕೆ 1 ಆಡ್ ಮಾಡಿದ್ರೆ ಏನು ಬರುತ್ತೆ? 10,000 ಆಯ್ತು. After that 10,000 ಆದ್ಮೇಲೆ ಏನು ಬರಬೇಕು? 1 lakh. It is called 1 lakh. ನೋಡಿ 10,000 ಅಲ್ಲಿ 40 ಬರುತ್ತೆ, 50 ಬಂದ್ರೆ ಅದು 1 lakh ಆಗಿರುವಂಥದ್ದು. ನೆಕ್ಸ್ಟ್ ಆಫ್ಟರ್ ದಟ್ ಗ್ರೇಟೆಸ್ಟ್ 6 ಡಿಜಿಟ್ ನಂಬರ್. 6 ಡಿಜಿಟ್ ನಂಬರ್ ಯಾವ್ದು ಬರುತ್ತೆ? ಗ್ರೇಟೆಸ್ಟ್ 99999. 6 ಟೈಮ್ ಬರ್ಕೊಬೇಕಲ್ವಾ? 6 ಟೈಮ್ ಬರ್ಕೊಂಡಾಗ ಏನು ಬಂತು? 9,99,999 ಬಂತು. ಅದಕ್ಕೆ 1 ಆಡ್ ಮಾಡಿದ್ರೆ ಇಲ್ಲಿ 10 ಎಕ್ಸ್ಟ್ರಾ ಆಗುತ್ತೆ. 50 ಇತ್ತು, 60 ತಗೊಳ್ಳಿ. ಇದನ್ನ ನಾವೇನಂತ ಕರಿತೀವಿ? ಇನ್ ಜನರಲ್ ಇಟ್ಸ್ ಕಾಲ್ಡ್ 10 lakh. ಅಂತ ಕರೆಯುವಂಥದ್ದು. 9,999 ಗೆ 1 ಆಡ್ ಮಾಡಿದ್ರೆ 10 lakh ಸಿಗುವಂಥದ್ದು. Here 9,999 is the greatest 6 digit number. Here 10 lakh is the greatest smallest 7 digit number. Next greatest 7 digit number ಗೆ 1 ಆಡ್ ಮಾಡಿದ್ರೆ greatest 7 digit number ಯಾವುದು? 7 ಟೈಮ್ ಬರ್ಕೋಬೇಕು. ಪ್ಲಸ್ 1. ಇದನ್ನು ಯಾವ ರೀತಿ ಓದ್ಬೋದು? 99,999 ಪ್ಲಸ್ 1. ಇದಕ್ಕೆ ಇಲ್ಲೇನಾಗುತ್ತೆ? ಎಕ್ಸ್ಟ್ರಾ 1 0 ಆಡ್ ಆಗುವಂಥದ್ದು. 6 ಇತ್ತು, 70. ಇಟ್ಸ್ ಕಾಲ್ಡ್ ಕ್ರೋರ್. 1 crore ಅಂತ ಕರಿತೀವಿ. ಇದನ್ನ ಕ್ರೋರ್ ಅಂತ ಕರಿತೀವಿ. ಅರ್ಥ ಆಯ್ತಾ? 10,000 ನೆಕ್ಸ್ಟ್ 10,000 ಆದ್ಮೇಲೆ 1 lakh, 1 lakh ಆದ್ಮೇಲೆ ನೆಕ್ಸ್ಟ್ 10 lakh, 10 lakh ಆದ್ಮೇಲೆ ಕ್ರೋರ್ ಬರುವಂಥದ್ದು. ನೆಕ್ಸ್ಟ್ ಅದೇ ರೀತಿ ನೋಡಿ, ರಿವಿಸಿಟಿಂಗ್ ದಿ ಪ್ಲೇಸ್ ವ್ಯಾಲ್ಯೂ. ಪ್ಲೇಸ್ ವ್ಯಾಲ್ಯೂಗೆ ರಿವಿಸಿಟ್ ಮಾಡೋಣ. Here 78 2 digit number. 78 is 2 digits number, which is the digits 7 and 8. 78 ನ ಯಾವ ರೀತಿ ಬರ್ಕೋಬಹುದು? 7 plus 8 ಅಂತ ಬರ್ಕೋಬಹುದಲ್ವಾ? 7 plus 8 equals to 70 ನ 7 into 10 ಅಂತ ಬರ್ಕೋಬಹುದಲ್ವಾ? 70 is equals to 7 into 10 plus 8 equals to 8 into 1 ಅಂತ ಬರ್ಕೋಬಹುದಲ್ವಾ? Yes. 70 means 7 into 10 ಅಂತಂದ್ರೆ ಏನಪ್ಪಾ ಮೀನಿಂಗ್ ಅಂತಂದ್ರೆ ನೋಡಿ, 8 ಅನ್ನುವಂಥದ್ದು 1 ಪ್ಲೇಸ್ ಅಲ್ಲಿ ಇದೆ and 7 ಅನ್ನುವಂಥದ್ದು 10 ಪ್ಲೇಸ್ ಅಲ್ಲಿ ಇದೆ. 8 is in the place 1 or unit place. 7 is in the place 10. Similarly, ಅದೇ ರೀತಿ 3 digit number ನ ನಾವು ಎಕ್ಸ್ಪಾನ್ಷನ್ ಮಾಡಿದ್ರೆ 278 ತಗೊಂಡಿದ್ದೀನಿ. 278 ನ ಯಾವ ರೀತಿ ಬರ್ಕೋಬಹುದು? 200 plus 7 plus 8. ನೋಡಿ, 200 ಗೆ 70 ನ ಆಡ್ ಮಾಡಿದ್ರೆ 270 ಬರುತ್ತೆ. 270 plus 8 278. 278 ಇದನ್ನ ನೋಡಿ, 200 ನ ಎಕ್ಸ್ಪಾನ್ಷನ್ ಮಾಡಿದ್ರೆ 2 into 100 ಅಂತ ಬರ್ಕೋಬಹುದಲ್ವಾ? 2 into 100 plus 7 into 10 plus 8 into 1. ಹಾಗಾದ್ರೆ ನೀವು ನೋಡಿ, ಇಲ್ಲಿ 8 ಅನ್ನುವಂಥದ್ದು ಯೂನಿಟ್ ಪ್ಲೇಸ್ ಅಲ್ಲಿ ಇತ್ತು. Like that, here also 8 is in the place 1 place or unit place and 7 in the place 10 place and 2 is in the place 100 place. Third place ಅಂತಂದ್ರೆ 100 place ಬರುವಂಥದ್ದು. ನೆಕ್ಸ್ಟ್ ಎಕ್ಸ್ಪಾನ್ಷನ್ ಆಫ್ 4 digit ನಂಬರ್. ಅದೇ ರೀತಿ 4 digit ನಂಬರ್ನ ಎಕ್ಸ್ಪಾನ್ಷನ್ ಮಾಡಿದ್ರೆ ನೋಡಿ,
5278. Here 4 digit ಇದೆ ಅಲ್ವಾ 5 2 7 and 8. ಅವು 4 ಡಿಜಿಟ್ ಕಂಬೈನ್ ಮಾಡಿ ಬರ್ತಂತ ಸಂದರ್ಭದಲ್ಲಿ ಇದನ್ನು ಯಾವ ರೀತಿ ಓದ್ತೀವಿ? 4 ನೋಡಿ ಇದು 10 ಪ್ಲೇಸ್ ಇದೆ, ಸಾರಿ ಯೂನಿಟ್ ಪ್ಲೇಸ್ ಇದೆ 10 100 next 1000. Here 1000 place. So 5278 ಅಂತ ರೀಡ್ ಮಾಡುವಂಥದ್ದು. ಹಾಗಾದ್ರೆ ಇದನ್ನ ಎಕ್ಸ್ಪಾನ್ಷನ್ ಮಾಡಬಾರ್ದು ಅಂತ ಟೈಮಲ್ಲಿ ನೋಡಿ 5000 ಪ್ಲಸ್ 200 ಪ್ಲಸ್ 70 ಪ್ಲಸ್ 8 ಇದಿಷ್ಟನ್ನ ಆ್ಯಡ್ ಮಾಡಿದ್ರೆ ಇಷ್ಟೇ ಬರುತ್ತೆ ಅಲ್ವಾ? 5000 ಪ್ಲಸ್ 200 5200 5200 ಪ್ಲಸ್ 70 5270 ಪ್ಲಸ್ 8 ಅದಕ್ಕೆ 8 ಆ್ಯಡ್ ಮಾಡಿದ್ರೆ 5278 ಬರುವಂಥದ್ದು. ಮತ್ತೆ ಇದನ್ನ ಎಕ್ಸ್ಪಾನ್ಷನ್ ಮಾಡಿದ್ರೆ 5 into 1000 5000 ನ ಎಕ್ಸ್ಪಾನ್ಷನ್ ಮಾಡಿದ್ರೆ 5 into 1000. ನೆಕ್ಸ್ಟ್ 200 ಯಾವುದು ಬರ್ಬೋದು? 2 into 100 ಪ್ಲಸ್ 70 ನ 7 into 10 ಪ್ಲಸ್ 8 8 ನ 8 into 1 ಅಂತ ಬರ್ಬೋದಲ್ವಾ? 5 into 1000 means it represent 5 is in the place 1000 and 2 into 100 it means 2 is in the place 100 and 7 into 10 is represent 7 is in the place 10 and 8 into 1 8 it is represented 8 is in the place 1. Like that 5 digit number 45,278. Here also 40,000 plus 5,000 plus 200 plus 70 plus 8 ಈ ರೀತಿ ಬರ್ಕೋಬೋದಲ್ವಾ? 40,000 ನ ನಾವು ಎಕ್ಸ್ಪಾನ್ಷನ್ ಮಾಡಿದಾಗ 4 into 10,000 ಅಂತ ಬರ್ಕೋತೀವಿ. ಪ್ಲಸ್ 5,000 ನ ಎಕ್ಸ್ಪಾನ್ಷನ್ ಮಾಡಿದ್ರೆ 5 into 1000 ಪ್ಲಸ್ 200 ನ ಎಕ್ಸ್ಪಾನ್ಷನ್ ಮಾಡಿದ್ರೆ ಎಕ್ಸ್ಪ್ಯಾಂಡ್ ಮಾಡಬಾರ್ದಂತ ಟೈಮಲ್ಲಿ 2 into 100 ಅಂತ ಬರ್ಕೋತೀವಿ. ಪ್ಲಸ್ 70 ನ 7 into 10 ಪ್ಲಸ್ 8 into 1 ಇದಿಷ್ಟನ್ನ ಮಲ್ಟಿಪ್ಲೈ ಮಾಡಿದ್ರೆ ಇಷ್ಟೇ ಬರುತ್ತೆ ಅಲ್ವಾ? ಸೊ ಇದನ್ನ ಆ ರೀತಿ ಎಕ್ಸ್ಪಾನ್ಷನ್ ಮಾಡ್ಕೊಳ್ಳುವಂಥದ್ದು. Here it represent 4 is in the place. Here 45,278 here 5 digit ಇದೆ ಅಲ್ವಾ? ಈ 5 digit ಅಲ್ಲಿ 4 ಯಾವ ಪ್ಲೇಸ್ ಅಲ್ಲಿ ಇದೆ ಅನ್ನೋದನ್ನ ಇದು ರೆಪ್ರೆಸೆಂಟ್ ಮಾಡುವಂಥದ್ದು. 4 is in the place 10,000 and 5 is in the place 1000, 2 is in the place 100 and 7 in the place 10 and 8 is in the place unit place. Next it helps to use indicator to read and write. ನೋಡಿ ಇಲ್ಲಿ ಸುಮ್ಮನೆ ಜಸ್ಟ್ ಬಾಯಲ್ಲಿ ಹೇಳಿದೆ 4 is in the place 10,000 ಅಂತ. ನಿಮಗೆ ತುಂಬಾ ಕಷ್ಟ ಆಗುತ್ತೆ, ಅರ್ಥ ಆಗಲ್ಲ ಅಂತಂದ್ರೆ ಈ ರೀತಿ ಬರ್ಕೊಂಡು ನೀವು ಅದನ್ನ ಓದ್ಕೋಬಹುದು ಯಾವ್ದು ಯಾವ ಪ್ಲೇಸ್ ಇದೆ ಅಂತ. ಫಸ್ಟ್ 3 ಡಿಜಿಟ್ ಬರ್ಕೋತೀರಾ ಅಂತಂದ್ರೆ ಫಸ್ಟ್ ಪ್ಲೇಸ್ ಯಾವುದು ಅಂತ ತಗೋಬೇಕು 1 ಪ್ಲೇಸ್, ನೆಕ್ಸ್ಟ್ ಪ್ಲೇಸ್ ಬಂದು 10 ಪ್ಲೇಸ್, ನೆಕ್ಸ್ಟ್ 100 ಆದ್ಮೇಲೆ 1000, ನೆಕ್ಸ್ಟ್ 10,000 ನೋಡಿ ಬಂದಿದೆ ಅಲ್ವಾ? 1000 ಆದ್ಮೇಲೆ 10,000 ನೆಕ್ಸ್ಟ್ ಲ್ಯಾಕ್ ಅಂಡ್ 10 ಲ್ಯಾಕ್ ಅಂಡ್ ಕ್ರೋರ್. ಈ ರೀತಿ ಬರ್ಕೊಂಡು ಹೋಗುವಂಥದ್ದು. ಲೆಫ್ಟ್ ಸೈಡ್ ಇಂದ ಬರ್ಕೊಂಡು ಹೋಗ್ಬೇಕು. ಲೆಫ್ಟ್ ಸೈಡ್ ಇಂದ ಸ್ಟಾರ್ಟ್ ಮಾಡಬೇಕು. ಲೆಫ್ಟ್ ಸೈಡ್ ಫಸ್ಟ್ ಬರುವಂಥದ್ದು ಯೂನಿಟ್ ಪ್ಲೇಸ್ ಅಂದ್ರೆ 1 ಪ್ಲೇಸ್, ನೆಕ್ಸ್ಟ್ ಕಮ್ಸ್ ಟು ದಿ 10 ಪ್ಲೇಸ್ ಅಂಡ್ ನೆಕ್ಸ್ಟ್ 100 ಪ್ಲೇಸ್ ಅಂಡ್ ನೆಕ್ಸ್ಟ್ 1000 and 10,000 ಲ್ಯಾಕ್ 10 ಲ್ಯಾಕ್ ಅಂಡ್ ಕ್ರೋರ್. ಇಯರ್ 3 ಡಿಜಿಟ್ ಇದೆ. ಫಸ್ಟ್ ಯೂನಿಟ್ ಆಯಿತು, 10 ಆಯಿತು, ನೆಕ್ಸ್ಟ್ 100. ಅದೇ ರೀತಿ 4 ಡಿಜಿಟ್ ತಗೊಂಡಾಗ 2 ಈಸ್ ಇನ್ ದ ಪ್ಲೇಸ್ ಯೂನಿಟ್ ಪ್ಲೇಸ್ and 0 is in the place 10 place, 9 is in the place 100, 2 is in the place 1000. ಈಗ ಕಷ್ಟ ಆಗುತ್ತೆ ಅಂದ್ರೆ ಈ ರೀತಿ ಎಕ್ಸ್ಪ್ಯಾನ್ಷನ್ ಮಾಡಿ ಆಮೇಲೆ ಇದನ್ನ ಬರ್ಕೊಂಡು ನೀವು ಆರಾಮಾಗಿ ಓದ್ಕೋಬಹುದು. ಥ್ಯಾಂಕ್ ಯು.